ನಿಮ್ಮ ಕುಟುಂಬಕ್ಕೆ ಎಷ್ಟು ಹೆಲ್ತ್ ಇನ್ಶೂರೆನ್ಸ್ ಕವರ್ ಸಾಕು? 5 ಲಕ್ಷನ ಅಥವಾ 10 ಲಕ್ಷ ಬೇಕಾ? ಹೆಲ್ತ್ ಇನ್ಶೂರೆನ್ಸಲ್ಲಿ ಜನರು ಮಾಡೋ ಅತಿ ದೊಡ್ಡ ತಪ್ಪು ಇದೇನೆ. ಕಡಿಮೆ ಪ್ರೀಮಿಯಂ ನೋಡಿ ಪಾಲಿಸಿ ತಗೊಳ್ತಾರೆ, ಆದರೆ ನಿಜವಾದ ಅಗತ್ಯವನ್ನು ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಹೆಲ್ತ್ ಇನ್ಶೂರೆನ್ಸ್ ಆಯ್ಕೆ ಮಾಡುವಾಗ ಮೊದಲು ಪ್ರಶ್ನೆ ಪ್ರೀಮಿಯಂ ಎಷ್ಟು ಅಂತ ಆಗಿರಲೇಬಾರ್ದು. ಮೊದಲು ಪ್ರಶ್ನೆ ನನ್ನ ಕುಟುಂಬಕ್ಕೆ ಎಷ್ಟು ಕವರೇಜ್ ಬೇಕು ಆಗಿರಬೇಕು. ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ವೆಚ್ಚ, ಆಸ್ಪತ್ರೆ ಚಿಕಿತ್ಸೆಯ ಪ್ರಕಾರ ಯಾವುದಿರ್ಬೋದು ಅದರ ಮೇಲೆ ಬದಲಾಗುತ್ತೆ. ಆದ್ದರಿಂದ ಎಲ್ರಿಗೂ ಒಂದೇ ಮೊತ್ತದ ಕವರ್ ಸೂಕ್ತ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸರಿಯಾದ ಕವರ್ ಆಯ್ಕೆ ಮಾಡುವಾಗ ಈ ವಿಷಯಗಳನ್ನು ನೀವು ಗಮನಿಸಲೇಬೇಕು. ನಿಮ್ಮ ವಯಸ್ಸೆಷ್ಟು, ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ನೀವು ವಾಸಿಸ್ತಕ್ಕಂಥ ಸಿಟಿ ಯಾವುದು, ಈಗಾಗಲೇ ಏನಾದರೂ ಆರೋಗ್ಯ ಸಮಸ್ಯೆಗಳಿವೆಯೇ, ಅಥವಾ ನಿಮ್ಮ ಕುಟುಂಬದ ಹಣಕಾಸಿನ ಸಾಮರ್ಥ್ಯ ಮತ್ತು ದೀರ್ಘಾವಧಿಯ ಅಗತ್ಯಗಳೇನು. ಕಡಿಮೆ ಪ್ರೀಮಿಯಂ ನೋಡಿಕೊಂಡು ಪಾಲಿಸಿ ತೆಗೆದುಕೊಳ್ಳೋದಕ್ಕಿಂತ ನಿಮ್ಮ ಅಗತ್ಯಕ್ಕೆ ಸರಿ ಹೊಂದುವ ಕವರ್ ಆಯ್ಕೆ ಮಾಡೋದು ಬಹಳ ಮುಖ್ಯವಾಗುತ್ತೆ ಇಲ್ಲಿ. ಯಾಕೆಂದರೆ ಹೆಲ್ತ್ ಇನ್ಶೂರೆನ್ಸ್ನ ಮುಖ್ಯವಾದ ಉದ್ದೇಶ ಕೇವಲ ಪಾಲಿಸಿ ಹೊಂದೋದಲ್ಲ, ಅಗತ್ಯದ ಸಮಯದಲ್ಲಿ ಕುಟುಂಬಕ್ಕೆ ಆರ್ಥಿಕ ರಕ್ಷಣೆಯನ್ನು ನೀಡ್ತಕ್ಕಂಥದ್ದಾಗಿರುತ್ತೆ. ಯಾರಿಗಾದರೂ ಸರಿಯಾದ ಕವರ್ ಯಾವುದು ಅಂತ ಅವರ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಫ್ಯಾಮಿಲಿ ಫ್ಲೋಟರ್ ಪಾಲಿಸಿ ನಿಮ್ಮ ಕುಟುಂಬಕ್ಕೆ ಯಾವುದು ಸೂಕ್ತ ಅದನ್ನು ತುಂಬ ಸರಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಕುಟುಂಬಕ್ಕೆ ಎಷ್ಟು ಹೆಲ್ತ್ ಇನ್ಶೂರೆನ್ಸ್ ಕವರ್ ಸೂಕ್ತವಾಗಿರಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಹೆಲ್ತ್ ಅಂತ ಕಮೆಂಟ್ ಮಾಡಿ ಅಥವಾ DM ಮಾಡಿ. ನಿಮ್ಮ ಅಗತ್ಯವನ್ನು ಅರ್ಥ ಮಾಡಿಕೊಂಡು ನಿಮಗೆ ಸರಿಯಾದ ಆಯ್ಕೆಗಳನ್ನು ತಿಳಿದುಕೊಳ್ಳಿಕ್ಕೆ ನಾನು ಸಂತೋಷದಿಂದ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತೇನೆ. ಮೊದಲು ರಕ್ಷಣೆ, ನಂತರ ಸಂಪತ್ತು ಸೃಷ್ಟಿ. ನಾನು ನಿಮ್ಮ ಮಿಲೇನಿಯರ್ ವೆಲ್ತ್ ಮಾಂಕ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.